ನಮಸ್ಕಾರ ಸ್ನೇಹಿತರೆ. ಈಗ ಅಪ್ಪ ಅಂದ್ರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ. ಎಮ್ಮೆ ಕಾಯುತ್ತಿದ್ದ ಹುಡುಗ ಎಮ್ಮೆ ಮಾಡಿದವರನ್ನು ಮೀರಿಸಿದ. ಇದು ಹಳ್ಳಿ ಹೈದನೊಬ್ಬನ ಯಶೋಗಾಥೆ. ಈ ಹುಡುಗನ ಹೆಸರು ರಮೇಶ್ ಬಲ್ಲಿದ್. ಈತ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೋತಿಗುಡ್ಡ ಎಂಬ ಹಳ್ಳಿಯವನು. ಸ್ವಾರಸ್ಯವೇನು ಗೊತ್ತೇ? ಈ ಹುಡುಗ ರಮೇಶ್ ಶಾಲೆಯ ಮುಖವನ್ನೇ ನೋಡಿದವನಲ್ಲ. ಅಂಥವನು ಇವತ್ತು BPO ಕಂಪನಿ ಒಂದರಲ್ಲಿ ಟೀಮ್ ಲೀಡರ್ ಆಗಿದ್ದಾನೆ. ಕಂಪ್ಯೂಟರ್ ವಿಭಾಗದ ಇನ್ಚಾರ್ಜ್ ಅನ್ನಿಸಿಕೊಂಡಿದ್ದಾನೆ. ಇಂಗ್ಲೆಂಡಿನ ಜನರು ನಾಚಬೇಕು, ಅಷ್ಟು ಚಂದದ ಇಂಗ್ಲಿಷ್ ಮಾತನಾಡುತ್ತಾನೆ. ಶಾಲೆಯ ಮುಖವನ್ನೇ ಕಾಣದ ಈ ಹುಡುಗನ ಸಾಧನೆ ಕಂಡು NDTVಯವರು ಬೆರಗಾಗಿದ್ದಾರೆ. ದಿಲ್ಲಿಗೆ ಕರೆದುಕೊಂಡು ಹೋಗಿ ಸಂದರ್ಶನ ಮಾಡಿದ್ದಾರೆ. CNN, IBN ಚಾನೆಲ್ ಇವನನ್ನು ರಿಯಲ್ ಹೀರೋ ಎಂದು ಕರೆದು ಸನ್ಮಾನಿಸಿದೆ. ಮುಂಬಯಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ರಮೇಶ್ನ ಅದ್ಭುತ ಇಂಗ್ಲಿಷ್ ಕೇಳಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಶಹಬಾಷ್ ಅಂದಿದ್ದಾರೆ. ಉದ್ಯಮಿ ಮುಖೇಶ್ ಅಂಬಾನಿ ಮೈಮರೆತು ಚಪ್ಪಾಳೆ ತಟ್ಟಿದ್ದಾರೆ. ತೆಂಡೂಲ್ಕರ್ ಪತ್ನಿ ಅಂಜಲಿ ವೆರಿ ನೈಸ್ ಎಂದು ಉದ್ಗರಿಸಿದ್ದಾರೆ. ಗಾಯಕಿ ಆಶಾ ಭೋಂಸ್ಲೆ ಹೀಗೂ ಉಂಟೆ ಎಂದು ಮೂಗಿನ ಮೇಲೆ ಬೆರಳಿಟ್ಟಿದ್ದಾರೆ. ಇದಿಷ್ಟು ಓದಿದವರಿಗೆ ಇಂಥದೊಂದು ಪವಾಡ ನಡೆದಿದ್ದು ಹೇಗೆ ಎಂದು ತಿಳಿಯುವ ಆಸೆಯಾದರೆ ಅದು ಸಹಜವೇ. ನಮಗಿಲ್ಲಿ ಇಬ್ಬರು ಹೀರೋಗಳು ಜೊತೆಯಾಗುತ್ತಾರೆ. ಈಗಾಗಲೇ ವಿವರಿಸಿದಂತೆ ರಮೇಶ್ ಬಲ್ಲಿದ್ ಒಬ್ಬ ಹೀರೋ. ಇನ್ನೊಬ್ಬರ ಹೆಸರು ರಾಜೇಶ್ ಭಟ್ ಸುಬ್ರಾಯ. ಶಾಲೆಯ ಮುಖವನ್ನೇ ಕಾಣದ ರಮೇಶ್ಗೆ ಇಂಗ್ಲಿಷ್, ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಆತ್ಮವಿಶ್ವಾಸ ಇದಿಷ್ಟನ್ನು ಹೇಳಿಕೊಟ್ಟಿದ್ದು ರಾಜೇಶ್ ಭಟ್ ಅವರ ಹೆಚ್ಚುಗಾರಿಕೆ. ಈ ರಾಜೇಶ್ ಭಟ್ ಅವರ ಹಿನ್ನೆಲೆಯೂ ಸ್ವಾರಸ್ಯವಾಗಿದೆ. ಶಿರಸಿ ತಾಲೂಕಿನ ಜಡ್ಡಿಗದ್ದೆ ಎಂಬ ಹಳ್ಳಿಯವರಾದ ರಾಜೇಶ್ ಇಂಜಿನಿಯರಿಂಗ್ ಪದವೀಧರರು. ಕೆಲ ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿದ ರಾಜೇಶ್ ಅದೊಮ್ಮೆ ರಜೆಗೆಂದು ಊರಿಗೆ ಹೋಗಿದ್ದಾಗ ಡಿಗ್ರಿ ಮುಗಿಸಿಯೂ ನೌಕರಿ ಸಿಗದ ಅರ್ಧಕ್ಕೆ ಓದು ನಿಲ್ಲಿಸಿ ಮನೆಯಲ್ಲಿ ಉಳಿದ ಯುವಕರನ್ನು ನೋಡಿದರು. ಇವರಿಗೆಲ್ಲ ಉದ್ಯೋಗ ನೀಡುವಂಥ ಒಂದು BPO ಆರಂಭಿಸಿದರೆ ಹೇಗೆ ಎಂದು ಆಲೋಚಿಸಿದರು. ಬೆಂಗಳೂರಿಗೆ ವಾಪಸ್ಸಾದ ನಂತರ ಗೆಳೆಯರೊಂದಿಗೆ ಈ ಬಗ್ಗೆ ಚರ್ಚಿಸಿದರು. ಮುಂದಿನ 5-6 ತಿಂಗಳಲ್ಲಿ ಒಂದು ಪಕ್ಕಾ ಪ್ಲಾನ್ ತಯಾರಿಸಿಕೊಂಡು ನೌಕರಿಗೆ ರಾಜೀನಾಮೆ ನೀಡಿದರು. ನಂತರ ಮದನ್ ಪದಕಿ, ಸಮಿಕ್ ಘೋಷ್ ಮತ್ತು ಸುನಿಲ್ ಸವಾರ ಎಂಬ ಮಿತ್ರರೊಂದಿಗೆ ಸೇರಿ ಹೆಡ್ ಹೆಲ್ಡ್ ಹೈ ಎಂಬ ಒಂದು ಸಂಸ್ಥೆಯನ್ನು ಆರಂಭಿಸಿದರು. ಹಳ್ಳಿಗಳಲ್ಲಿರುವ ಬಡ ಕುಟುಂಬಗಳ ಯುವಕರನ್ನು ಗುರುತಿಸಿ ತರಬೇತಿ ನೀಡಿ ಅವರಿಗೊಂದು ಭವಿಷ್ಯ ರೂಪಿಸುವ ಉದ್ದೇಶ ರಾಜೇಶ್ ಭಟ್ ಮತ್ತು ಗೆಳೆಯರ ಕನಸಾಗಿತ್ತು. ಈಗ ರಮೇಶ್ ಬಲ್ಲಿದ್ನ ಕತೆ ಕೇಳಿ. ಈ ಹುಡುಗನ ತಂದೆ ಬಡವರಲ್ಲಿ ಬಡವ, ವೃತ್ತಿಯಿಂದ ರೈತ. ಈತನದು 9 ಮಕ್ಕಳ ತುಂಬು ಕುಟುಂಬ. ಬದುಕುವುದೇ ಕಷ್ಟವಿರುವಾಗ ಮಕ್ಕಳನ್ನು ಓದಿಸುವುದಾದರೂ ಹೇಗೆ? ಈ ಕಾರಣದಿಂದಲೇ ಮಕ್ಕಳೆಲ್ಲ ಶಾಲೆಯಿಂದ ದೂರ ಉಳಿದರು. ಹಿರಿಯ ಮಗ ಬಸಲಿಂಗ ಮಾತ್ರ ಶಾಲೆಗೆ ಹೋಗುತ್ತಿದ್ದ. ನಮ್ಮ ಕಥಾನಾಯಕ ರಮೇಶ್ ಮಾಡುತ್ತಿದ್ದ ಕೆಲಸವೇನು ಗೊತ್ತಾ? ಎಮ್ಮೆ ಕಾಯುವುದು. ಹೊಲ, ಮನೆ, ಎಮ್ಮೆ ಇಷ್ಟೇ ಅವನ ಪ್ರಪಂಚ. ಅದನ್ನು ನೆನಪಿಸಿಕೊಂಡು ರಮೇಶ್ ಈಗಲೂ ಹೇಳುತ್ತಾನೆ, 16 ವರ್ಷ ತುಂಬುವವರೆಗೂ ದೇವದುರ್ಗ ತಾಲೂಕನ್ನೇ ನಾನು ನೋಡಿರಲಿಲ್ಲ. ನನ್ನ ಹೆಸರು ಬರೆಯುವುದನ್ನು ಕಲಿತಿರಲಿಲ್ಲ. ಸಂದರ್ಭ ಹೀಗಿದ್ದಾಗಲೇ 2007ರಲ್ಲಿ ಆರಂಭದಲ್ಲಿ ಗ್ರಾಮೀಣ ಭಾಗದ ಪ್ರತಿಭಾವಂತರನ್ನು ಹುಡುಕುತ್ತಾ ಹೆಡ್ ಹೆಲ್ಡ್ ಹೈ ತಂಡದ ಸದಸ್ಯರು ದೇವದುರ್ಗ ತಾಲೂಕಿನ ಕೋತಿಗುಡ್ಡಕ್ಕೆ ಬಂದಿದ್ದಾರೆ. ಅವತ್ತು ಯಥಾಪ್ರಕಾರ ಎಮ್ಮೆ ಮೇಯಿಸಲು ಹೋಗಿದ್ದ ರಮೇಶ್ ಬಲ್ಲಿದ್ ಮಧ್ಯಾಹ್ನ ಅಪ್ಪನಿಗೆ ಊಟ ಕೊಂಡೊಯ್ಯಲೆಂದು ಮನೆಗೆ ಬಂದಿದ್ದಾನೆ. ಅದೇ ಸಂದರ್ಭಕ್ಕೆ ಸಿಕ್ಕ ಗೆಳೆಯನೊಬ್ಬ, ಸಿಟಿಯ ಜನ ನಮ್ಮೂರಿಗೆ ಬಂದಿದ್ದಾರೆ, ಸ್ವಲ್ಪ ಹೊತ್ತು ಅಲ್ಲಿದ್ದು ಬರೋಣ ಬಾ ಎಂದು ಕರೆದೊಯ್ದಿದ್ದಾನೆ. ರಮೇಶನ ಬದುಕಿಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದೇ ಆ ಗಳಿಗೆಯಲ್ಲಿ.
ಈ ಹುಡುಗನಿಗೆ ಅಕ್ಷರ ಜ್ಞಾನವಿಲ್ಲ ಎಂಬುದು ರಾಜೇಶ್ ಭಟ್ ಮತ್ತು ಸಂಗಡಿಗರಿಗೆ ತುಂಬ ಬೇಗನೆ ಅರ್ಥವಾಗಿದೆ. ಅವರು ಒಂದು ಬೈಕ್ ತೋರಿಸಿ ಇದನ್ನು 15 ನಿಮಿಷದಲ್ಲಿ ತೊಳೆದುಕೊಂಡು ಬಾ ಅಂದರಂತೆ. ಈ ಹುಡುಗ ಆ ಕೆಲಸವನ್ನು ಸರಿಯಾಗಿ 12 ನಿಮಿಷದಲ್ಲಿ ಮುಗಿಸಿ ಆಯ್ತು ಸರ್ ಎಂದು ಉತ್ತರಿಸಿದ್ದಾನೆ. ಅಲ್ಲಪ್ಪ, ನಾವು ಕೊಟ್ಟಿದ್ದು ತುಂಬಾ ಕೊಳಕಾಗಿದ್ದ ಬೈಕ್, ಅದನ್ನು 15 ನಿಮಿಷದಲ್ಲಿ ಕ್ಲೀನ್ ಮಾಡಲು ಸಾಧ್ಯವೇ ಇಲ್ಲ. ಹಾಗಿರುವಾಗ ನೀನು 12 ನಿಮಿಷದಲ್ಲಿ ಮಾಡಿ ಮುಗಿಸಿದೆ ಅಂತಿದ್ದೀಯಾ? ಇದು ಹೇಗಯ್ಯ ಸಾಧ್ಯ ಎಂದು ಗದರಿದ್ದಾರೆ. ಸರ್, ಹೇಳಿದ ಸಮಯದೊಳಗೆ ಕೆಲಸ ಮುಗಿಸಬೇಕು ಅಂದುಕೊಂಡು ತುಂಬ ಅವಸರದಲ್ಲಿ ಈ ಕೆಲಸ ಮಾಡಿದ್ದೀನಿ ಅಂದನಂತೆ ರಮೇಶ್. ಹೌದಾ, ಈ ಹುಡುಗನಿಗೆ ಟೈಮ್ ಸೆನ್ಸ್ ಇದೆ ಎಂದು ಯೋಚಿಸಿದ ಹೆಡ್ ಹೆಲ್ಡ್ ಹೈ ತಂಡದ ಸದಸ್ಯರು ಮೈ ನೇಮ್ ಈಸ್ ರಮೇಶ್ ಎಂದು ಇವನಿಗೆ ಹೇಳಿಕೊಟ್ಟರಂತೆ. ಅದೇನೇ ತಿಪ್ಪರಲಾಗ ಹಾಕಿದರೂ ಈ ವಾಕ್ಯ ಹೇಳಲು ರಮೇಶ್ ಬಲ್ಲಿದ್ನ ನಾಲಿಗೆ ಸಹಕರಿಸಲಿಲ್ಲ. ಈ ಕಡೆ ರಾಜೇಶ್ ಭಟ್ ಮತ್ತು ಸಂಗಡಿಗರು ಪಟ್ಟು ಬಿಡಲಿಲ್ಲ. ಒಂದು ಮೂಲೆಯಲ್ಲಿ ಇವನನ್ನು ಕೂರಿಸಿ ಆ ವಾಕ್ಯ ಹೇಳಿದರಷ್ಟೇ ಮನೆಗೆ ಕಳಿಸುತ್ತೇವೆ ಅಂದರು. 1.5 ಗಂಟೆಯ ಕಾಲ ಪ್ರಯತ್ನಿಸಿದ ರಮೇಶ್ ಕಡೆಗೊಮ್ಮೆ ಎದ್ದು ನಿಂತು ಹೇಳಿದನಂತೆ, ಮೈ ನೇಮ್ ಈಸ್ ರಮೇಶ್, ಥ್ಯಾಂಕ್ ಯು ಎಂಬುದು ರಮೇಶ್ನ ಬಾಯಿಯಲ್ಲಿ ಟೆಂಕ್ ಯು ಅಂತ ಆಗಿತ್ತು. 15 ದಿನಗಳ ನಂತರ ರಮೇಶ್ಗೆ ಒಂದು ಪೋಸ್ಟ್ ಬಂತು. ನೀವು ತರಬೇತಿಗೆ ಆಯ್ಕೆಯಾಗಿದ್ದೀರಿ, ಬೆಂಗಳೂರಿಗೆ ಬನ್ನಿ ಎಂಬುದು ಆ ಪತ್ರದ ಸಾರಾಂಶ. ಅದುವರೆಗೂ ತಾಲೂಕು ಕೇಂದ್ರವನ್ನೇ ಕಾಣದಿದ್ದ ರಮೇಶ್ಗೆ ಏಕಾಏಕಿ ಬೆಂಗಳೂರು ನೋಡುವ ಅವಕಾಶ ಒದಗಿ ಬಂದಿತ್ತು. ಹೋಗುವುದೋ ಬೇಡವೋ ಎಂಬ ಆಲೋಚನೆಯಲ್ಲಿದ್ದಾಗ ರಮೇಶ್ನ ಹಿರಿಯಣ್ಣ ಬಸಲಿಂಗಪ್ಪ ಹೇಳಿದರಂತೆ, ತಕ್ಷಣ ನೀನು ಬೆಂಗಳೂರಿಗೆ ಹೊರಡು. ಇಷ್ಟು ದಿನ ನೀನು ನಮಗಾಗಿ ದುಡಿದಿದ್ದೀಯ. ತರಬೇತಿ ಮುಗಿಸಿ ಬರೋ ತನಕ ನಿನ್ನ ಕೆಲಸವನ್ನು ನಾನು ಮಾಡುತ್ತೇನೆ ಎಂದನಂತೆ. ಗೆಳೆಯರಿಂದ ಪಡೆದ 3 ಟೀ ಶರ್ಟ್, 2 ದೊಗಲೆ ಪ್ಯಾಂಟ್ಗಳೊಂದಿಗೆ ರಮೇಶ್ ಕಡೆಗೂ ಬೆಂಗಳೂರು ತಲುಪಿಕೊಂಡ. ಹೆಚ್ಚು ಕಡಿಮೆ ಇವನಂಥದೇ ಹಿನ್ನೆಲೆ ಹೊಂದಿದ್ದ ಮತ್ತು 8 ಜನ ತರಬೇತಿಗೆ ಆಯ್ಕೆಯಾಗಿದ್ದರು. ಮೊದಲ ಬಾರಿ ಬೆಂಗಳೂರಿಗೆ ಬಂದದ್ದನ್ನು ನೆನಪಿಸಿಕೊಂಡು ರಮೇಶ್ ಹೇಳುತ್ತಾನೆ, ಮೆಜೆಸ್ಟಿಕ್ನಲ್ಲಿ ಇಳಿದೆನಲ್ಲ, ಆಗ ಓಹೋ, ನಾನು ಬೇರೆ ಯಾವುದೋ ಹೊಸ ದೇಶಕ್ಕೆ ಬಂದಿದ್ದೇನೆ ಅನ್ನಿಸಿತು. ಊರಲ್ಲಿದ್ದ ಅಷ್ಟೂ ದಿನ ನನಗೆ ಬಯಲೇ ಶೌಚಾಲಯವಾಗಿತ್ತು. ಹಾಗಾಗಿ ಟಾಯ್ಲೆಟ್ನ ಬಳಕೆ ಕೂಡ ಗೊತ್ತಿರಲಿಲ್ಲ. ಸಾಲು ಸಾಲಾಗಿ ಬರುವ ಬಸ್ಸುಗಳು, ಆಟೋಗಳು, ಕೈ ಕಾಲಿಗೆ ತೊಡರುವಂತೆ ಸಿಗುತ್ತಿದ್ದ ಬೈಕುಗಳನ್ನು ಕಂಡಾಗಲೆಲ್ಲ ಭಯವಾಗುತ್ತಿತ್ತು. ಒಂಟಿಯಾಗಿ 4 ಹೆಜ್ಜೆ ನಡೆಯಲು ಹೆದರುತ್ತಿದ್ದೆ. ಯಾವಾಗಲೂ ಗೆಳೆಯರ ಜೊತೆಯಲ್ಲೇ ಭದ್ರವಾಗಿ ಒಬ್ಬರ ಕೈ ಹಿಡಿದುಕೊಂಡೇ ಅಡ್ಡಾಡುತ್ತಿದ್ದೆ. ಒಂದು ಬಾರಿ ಬಸ್ನಲ್ಲಿ ತಪ್ಪಿಸಿಕೊಂಡು ದಿಕ್ಕು ತೋಚದೆ ಗಳಗಳನೆ ಅತ್ತು ಬಿಟ್ಟಿದ್ದೆ ಎಂದನಂತೆ. ಇಂಥದೇ ಹಿನ್ನೆಲೆ ಇದ್ದ 9 ಹುಡುಗರಿಗೆ 6 ತಿಂಗಳ ಅವಧಿಯಲ್ಲಿ ಇಂಗ್ಲಿಷ್ ಕಲಿಸುವ ಸಾಹಸಕ್ಕೆ ಈ ತಂಡದ ಸದಸ್ಯರು ಮುಂದಾಗಿದ್ದರು. ಮೊದಲಿಗೆ ಅನಿಮೇಷನ್ನ ಮೂಲಕ ಕಲಿಕೆ ಆರಂಭಿಸಿದರು. ಜೆ ಅಕ್ಷರ ತೋರಿಸಿ ಇದು ಕೊಡೆಯ ಥರ ಇದೆ ಅಂದರು. ಓ ಅಕ್ಷರ ತೋರಿಸಿ ಇದು ಕೋಳಿ ಮೊಟ್ಟೆಯ ಥರ ಇದೆಯಲ್ವಾ ಅಂದರು. ಪರಿಣಾಮ, ಅಕ್ಷರದ ಗಂಧವೇ ಇಲ್ಲದಿದ್ದ ರಮೇಶ್ ಬಲ್ಲಿದ್ 15 ದಿನದಲ್ಲಿ ಇಂಗ್ಲಿಷ್ ವರ್ಣಮಾಲೆ ಕಲಿತ. ನಂತರ ಅಭಿನಯದ ಮೂಲಕ ಈಟ್, ಸ್ಲೀಪ್, ಜಂಪ್, ಕ್ರೈ, ರನ್ ಎಂಬಂಥ ಸುಲಭ ಪದಗಳನ್ನು ರಮೇಶ್ನಿಗೂ ಅವನ ಜೊತೆಗೆ ಇದ್ದವರಿಗೂ ಹೇಳಿಕೊಡಲಾಯಿತು. ಈ ತಂಡದ ಸದಸ್ಯರು ತರಬೇತಿಯ ಅವಧಿಯುದ್ದಕ್ಕೂ ಒಂದೇ ಒಂದು ಕನ್ನಡ ಪದ ಬಳಸದೆ ಶುದ್ಧ ಇಂಗ್ಲಿಷ್ನಲ್ಲೇ ಮಾತನಾಡಿದರು. ವಾಕ್ಯ ರಚನೆ ಹೇಗಿರಬೇಕು ಎಂಬುದನ್ನು ಹೇಳಿಕೊಟ್ಟರು. ಒಂದು ಸಂತೋಷವೆಂದರೆ ರಾಜೇಶ್ ಭಟ್ ಮತ್ತು ತಂಡದವರ ಪರಿಶ್ರಮಕ್ಕೆ ತಕ್ಕಂತೆ ರಮೇಶ್ ಬಲ್ಲಿದ್ ಮತ್ತು ಸಂಗಡಿಗರು ತಯಾರಾದರು. ಪಾರ್ಕಿನಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ಆಫೀಸ್ನಲ್ಲಿ ಇಂಗ್ಲಿಷ್ ಮಾತನಾಡುವವರನ್ನು ಸೂಕ್ಷ್ಮವಾಗಿ ಗಮನಿಸಿದರು. ವಿಪರೀತ ಎಂಬಷ್ಟು ಇಂಗ್ಲಿಷ್ ಸಿನಿಮಾಗಳನ್ನು ನೋಡಿ ಕೆಲವೊಂದು ಮಾತು ಕಲಿತರು.
ಕನ್ನಡಿಯ ಮುಂದೆ ನಿಂತು ಅಭ್ಯಾಸ ಮಾಡಿದರು. ಅದೃಷ್ಟವೆಂಬಂತೆ ತರಬೇತಿಗೆ ಬಂದವರೆಲ್ಲ ಒಂದೇ ಕಡೆಯಲ್ಲಿ ಉಳಿದುಕೊಂಡಿದ್ದರು. ರೂಮ್ನಲ್ಲಿ ಯಾರೂ ಕನ್ನಡ ಮಾತನಾಡುವಂತಿಲ್ಲ. ತಪ್ಪಾದರೂ ಪರವಾಗಿಲ್ಲ, ನಮ್ಮ ಮಾತುಕತೆ ಇಂಗ್ಲಿಷಿನಲ್ಲೇ ಇರಬೇಕು. ಆಕಸ್ಮಿಕವಾಗಿ ಕನ್ನಡ ಮಾತನಾಡಿದರೆ ಒಂದು ತಪ್ಪಿಗೆ 2 ರೂಪಾಯಿ ದಂಡ ಕಟ್ಟಬೇಕು ಎಂದು ತಮಗೆ ತಾವೇ ಷರತ್ತು ವಿಧಿಸಿಕೊಂಡರು. ಪರಿಣಾಮವಾಗಿ ಕೇವಲ 4 ತಿಂಗಳ ಅವಧಿಯಲ್ಲಿ ಎಲ್ಲರಿಗೂ ಇಂಗ್ಲಿಷ್ ಒಲಿಯಿತು. ಇಷ್ಟಾದ ಮೇಲೆ ಈ ಹುಡುಗರಿಗೆ ಕಂಪ್ಯೂಟರ್ ಪರಿಚಯಿಸುವ ಕೆಲಸ ಆರಂಭವಾಯಿತು. ಮೊದಲ ದಿನ ಕಂಪ್ಯೂಟರ್ ಮುಂದೆ ಕುಳಿತಾಗ ಕೀಬೋರ್ಡ್ಗೆ ವೈರ್ನ ಸಂಪರ್ಕ ಇದ್ದುದನ್ನು ಕಂಡು ರಮೇಶ್ ಕೇಳಿದ್ದನಂತೆ, ಸರ್, ಅದನ್ನು ಮುಟ್ಟಿದ್ರೆ ಕರೆಂಟ್ ಹೊಡೆಯಲ್ವಾ ಅಂತ. ಆತ ಮಾತ್ರವಲ್ಲ, ಜೊತೆಗಿದ್ದವರು ಹೀಗೆ ಕೇಳಿದ್ದರು. ಇಂಥ ಪೆದ್ದುತನವನ್ನೆಲ್ಲ ಈ ತಂಡದ ಸದಸ್ಯರು ಸಹಿಸಿಕೊಂಡಿದ್ದಾರೆ. ಪ್ರತಿ ವಾರವೂ ಟೆಸ್ಟ್ ನಡೆಸುವ ಮೂಲಕ ಈ ಹುಡುಗರ ತಿಳುವಳಿಕೆ ಹೆಚ್ಚಿಸಿದ್ದಾರೆ. ಟೆಸ್ಟ್ಗಳಲ್ಲಿ ಪಾಸ್ ಆಗದೆ ಹೋದರೆ ಊರಿಗೆ ಕಳಿಸುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ತರಬೇತಿಗೆ ಬಂದವರಿಗೆಲ್ಲ ಸಾಕಷ್ಟು ವಿಷಯ ಅರ್ಥವಾಗಿದೆ ಎಂಬುದು ಗ್ಯಾರಂಟಿಯಾದ ಮೇಲೆ ಎಲ್ಲರಿಗೂ ಗೂಗಲ್ನ ಪರಿಚಯ ಮಾಡಿಸಿದ್ದಾರೆ. ಇಲ್ಲಿ ಯಾವ ವಿಷಯ ಹುಡುಕಿದರೂ ಮಾಹಿತಿ ಸಿಗುತ್ತದೆ ಎಂಬ ಗುಟ್ಟು ಹೇಳಿಕೊಟ್ಟಿದ್ದಾರೆ. ಗೂಗಲ್ನ ಪರಿಚಯವಾದ ಮೇಲೆ ರಮೇಶ್ ಬಲ್ಲಿದ್ನ ಬದುಕು ಥೇಟ್ ಸಿನಿಮಾದಷ್ಟೇ ವೇಗ ಪಡೆದುಕೊಂಡಿದೆ. ಈ ಹುಡುಗ ಅದೇ ಗೂಗಲ್ನ ನೆರವಿನಿಂದ ತನಗೆ ಗೊತ್ತಿಲ್ಲದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಿದ್ದಾನೆ. ಮುಖ್ಯವಾಗಿ ಬೇಸಿಕ್ ಕಂಪ್ಯೂಟರ್ನ ಎಲ್ಲ ವರಸೆಗಳನ್ನು ಅರ್ಥ ಮಾಡಿಕೊಂಡಿದ್ದಾನೆ. ನಂಬಿ, ಇಂಥದೊಂದು ಪವಾಡ 2007 ಜೂನಿನಿಂದ 2008 ಮಾರ್ಚ್ ಮಧ್ಯೆ ನಡೆದು ಹೋಗಿದೆ. ಇವನು ತರಬೇತಿ ಮುಗಿಸಿದ ಕೆಲವೇ ದಿನಗಳಲ್ಲಿ ಊರಿಂದ ಅಣ್ಣನ ಮದುವೆಯ ಕರೆಯೋಲೆ ಬಂದಿದೆ. ಊರಿಂದ ಅಬ್ಬೆಪಾರಿಯಂತೆ ಬಂದಿದ್ದವನು ಈ ಕಡೆಯಿಂದ ಸೂಟ್ನಲ್ಲಿ ಹೋಗಿದ್ದಾನೆ. ಇವನನ್ನು ಕಂಡಾಕ್ಷಣ ರಮೇಶ್ನ ತಾಯಿ ಉದ್ಘರಿಸಿದಳಂತೆ, ಯಾರೋ ಬ್ಯಾಂಕ್ ಸಾಹೇಬ್ರು ಮದುವೆಗೆ ಬಂದವ್ರೆ. ಆಗ ಜೇಬಿನಲ್ಲಿದ್ದ ಹಳೆಯ ಫೋಟೋ ತೋರಿಸಿ, ನನ್ನ ಪರಿಚಯ ಹೇಳಿಕೊಂಡೆ ಸಾರ್. ನನ್ನ ಹೊಸ ವೇಷ ನೋಡಿ ಸಂತೋಷ ತಡೆಯಲಾರದೆ ಅವ್ವ ಅತ್ತು ಬಿಟ್ಲು ಅನ್ನುತ್ತಾನೆ ರಮೇಶ್. ಹೀಗಿದ್ದಾಗಲೇ ಹೆಡ್ ಹೆಲ್ಡ್ ಹೈ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಒಬ್ಬರಾದ ಮದನ್ ಪದಕಿಯವರ ಮೂಲಕ ರಮೇಶ್ನ ಯಶೋಗಾಥೆ CNN, IBNನ ವರದಿಗಾರರಿಗೆ ಗೊತ್ತಾಗಿದೆ. ಮೊದಲು ಈ ಹುಡುಗನ ಸಂದರ್ಶನ ಮಾಡಿದ ನಂತರವೇ ಅವರು ರಿಯಲ್ ಹೀರೋ ಪ್ರಶಸ್ತಿಗೆ ಈ ಸಂಸ್ಥೆ ಮತ್ತು ರಮೇಶ್ನ ಹೆಸರು ಸೂಚಿಸಿದ್ದಾರೆ. ಮುಂದಿನ ಕೆಲವೇ ದಿನಗಳಲ್ಲಿ ರಮೇಶ್ ಬಲ್ಲಿದ್ನ ಯಶೋಗಾಥೆ NDTVಯನ್ನು ತಲುಪಿದೆ. ಪರಿಣಾಮ 17ನೇ ವರ್ಷದವರೆಗೂ ಬಸ್ ಹತ್ತುವುದೇ ಒಂದು ಸೌಭಾಗ್ಯ ಅಂದುಕೊಂಡಿದ್ದ ರಮೇಶ್ ನಂತರದ 6 ವರ್ಷಗಳಲ್ಲಿ 2 ಬಾರಿ ವಿಮಾನ ಹತ್ತಿದ್ದಾನೆ. ಪಾಸ್ಪೋರ್ಟ್ ಇಲ್ಲ ಎಂದು ಒಂದೇ ಕಾರಣದಿಂದ ಇಂಗ್ಲೆಂಡ್ಗೆ ಹೋಗಲು ಸಿಕ್ಕಿದ ಅವಕಾಶದಿಂದ ವಂಚಿತನಾಗಿದ್ದಾನೆ. ಹೌದು, ನಂಬಲು ಸಾಧ್ಯವಿಲ್ಲ ಎಂಬಂತಹ ಈ ವಿಸ್ಮಯ ನಡೆದಿರುವುದು 2007ರಿಂದ 2011 ಅವಧಿಯಲ್ಲಿ. ಯೂಟ್ಯೂಬ್ನಲ್ಲಿ ರಮೇಶ್ ಬಲ್ಲಿದ್ ಎಂದು ಹೆಡ್ ಹೆಲ್ಡ್ ಹೈ ಎಂದು ಹುಡುಕಿದರೆ ರಮೇಶ್ ಬಲ್ಲಿದ್ನ ಭಾಷಣ ನೋಡಬಹುದು ಅಥವಾ ಕೇಳಬಹುದು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಮಾತಿಗೆ ಸಾಕ್ಷಿಯಾಗಿರುವ ರಮೇಶ್ ಬಲ್ಲಿದ್ ಈಗ ಗಂಗಾವತಿಗೆ ಸಮೀಪದ ಕನಕಗಿರಿಯ ಸಮೂಹ BPO ಸೆಂಟರ್ನಲ್ಲಿ ಟೀಮ್ ಲೀಡರ್. ನನ್ನ ಯಶಸ್ಸು ಖಂಡಿತ ಪವಾಡವಲ್ಲ ಸರ್. ಈ ಹಂತಕ್ಕೆ ಬರಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀನಿ. ತರಬೇತಿಯ ಅವಧಿಯಲ್ಲಿ ಒಮ್ಮೊಮ್ಮೆ 20 ತಾಸು ಅಭ್ಯಾಸ ಮಾಡಿದ್ದೀನಿ. ನನ್ನ ಯಶಸ್ಸಿಗೆ ಹೆಡ್ ಹೆಲ್ಡ್ ಹೈ ತಂಡದ ಎಲ್ಲರೂ ಕಾರಣ. ನನ್ನಂಥದೇ ಹಿನ್ನೆಲೆಯವರನ್ನು ಗುರುತಿಸಿ ಅವರ ಭವಿಷ್ಯಕ್ಕೆ ಹೆಗಲಾಗಬೇಕು ಅಂತ ನನಗೂ ಆಸೆ ಇದೆ. ಆ ಕಾರಣದಿಂದಲೇ ಈ ಹಳ್ಳಿಯಲ್ಲಿ ಉಳಿಯಲು ನಿರ್ಧರಿಸಿದ್ದೀನಿ. ವಿದ್ಯೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ. ಹಾಗಾಗಿ ಮಕ್ಕಳನ್ನು ತಪ್ಪದೆ ಶಾಲೆಗೆ ಕಳುಹಿಸಿ ಎಂಬುದು ಎಲ್ಲ
ಪೋಷಕರಲ್ಲಿ ನನ್ನ ಮನವಿ ಅನ್ನುತ್ತಾನೆ 24ರ ಹರೆಯದ ರಮೇಶ್ ಬಲ್ಲಿದ್. ರಮೇಶ್ನ ಯಶಸ್ಸು ಕಂಡರೆ ಏನನ್ನಿಸುತ್ತದೆ ಎಂಬ ಪ್ರಶ್ನೆಗೆ ರಾಜೇಶ್ ಭಟ್ ಉತ್ತರಿಸುವುದು ಹೀಗೆ: ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೇ ಮುಂದುವರೆದಿದ್ರೆ ನಾನೊಬ್ಬ ಮಾತ್ರ ಬೆಳೆಯಬಹುದಾಗಿತ್ತು. ನನ್ನ ತಮ್ಮಂದಿರಂಥ ಹುಡುಗರ ಬದುಕು ಹಸನಾಗಲಿ ಎಂಬ ಉದ್ದೇಶದಿಂದಲೇ ಗೆಳೆಯರೊಂದಿಗೆ ಸೇರಿ ಹೆಡ್ ಹೆಲ್ಡ್ ಹೈ ಸಂಸ್ಥೆ ಆರಂಭಿಸಿದೆ. ನಮ್ಮ ಕನಸನ್ನು ರಮೇಶ್ ನನಸು ಮಾಡಿದ್ದಾನೆ. ಪ್ರತಿ ವರ್ಷವೂ ರಮೇಶ್ನಂಥ 5-6 ಮಂದಿಯನ್ನು ರೂಪಿಸಬೇಕು ಎಂಬ ಸದಾಶಯದಿಂದ ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇನೆ. ಲೀಡರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಷಯವಾಗಿ ಪದವೀಧರರಿಗೆ ತರಬೇತಿ ನೀಡುವ ಯೋಜನೆಯನ್ನೂ ಆರಂಭಿಸಿದ್ದೇನೆ. ಹಳ್ಳಿಗಳ ಯುವಕರ ಪ್ರತಿಭಾ ಪುರಸ್ಕಾರಕ್ಕೆ ಒಂದು ವೇದಿಕೆ ಒದಗಿಸುವುದೇ ನಮ್ಮ ಗುರಿ ಎನ್ನುತ್ತಾರೆ. ಎಲ್ಲರೂ ಮೆಚ್ಚುವಂತ ಸಾಧನೆ ಮಾಡಿರುವ ಈ ಗುರು ಶಿಷ್ಯರಿಗೆ ಅಭಿನಂದನೆ ಹೇಳಬೇಕು ಅನ್ನಿಸಿದರೆ ಈ ನಂಬರ್ಗಳಿಗೆ ಕರೆ ಮಾಡಿ. ರಮೇಶ್ ಬಲ್ಲಿದ್ ಅವರ ನಂಬರ್ 9882499175. ಹೆಡ್ ಹೆಲ್ಡ್ ಹೈನ ರಾಜೇಶ್ ಭಟ್ ಅವರ ನಂಬರ್ 988898953436. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.